ಮಹೇಶ್ ತಿಮ್ರೋಡ್ ಇದು ಕಂಪ್ಲೇಂಟ್ ಇವತ್ತು. ಇದು ಧರ್ಮಸ್ಥಳದ ವಸತಿ ಗೃಹಗಳಿಗೆ ಬಂದರು. ದೇವಸ್ಥಾನದಿಂದಲೇ ನಡೆಸಲ್ಪಡುವಂಥ ವಸತಿ ಗೃಹಗಳಿಗೆ ಬಂದರು. 2006ರಿಂದ 2010 ತನಕ ಧರ್ಮಸ್ಥಳದಲ್ಲಿ ನಡೆದ ವಸತಿ ಗೃಹಗಳಲ್ಲಿನ ಅಸಹಜ ಸಾವುಗಳನ್ನು ಕೊಲೆಗಳು ಅಂತ ತೀರ್ಮಾನಿಸಿ ತನಿಖೆ ಮಾಡಿ ಅಂತ. ಫೆಬ್ರವರಿ 28, 2006 ಅಪರಿಚಿತ ಗಂಡಸಿನ ಶವ ಸಿಕ್ಕಿತ್ತು. ಏಪ್ರಿಲ್ 13, 2006ರಲ್ಲಿ ಅಪರಿಚಿತ ಹೆಂಗಸಿನ ಶವ ಸಿಕ್ಕಿತ್ತು. 2007 ಆಗಸ್ಟ್ 3ನೇ ತಾರೀಕು ಅಪರಿಚಿತ ಗಂಡಸಿನ ಶವ ಸಿಕ್ಕಿತ್ತು. 2010 ಸೆಪ್ಟೆಂಬರ್ 28 ಅಪರಿಚಿತ ಗಂಡಸಿನ ಶವ ಸಿಕ್ಕಿತ್ತು. ಇವುಗಳನ್ನೆಲ್ಲ UDR ಅಂತ ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು. ಅಪರಿಚಿತ ಸಾವುಗಳು ಅಂತ ಮಾಡ್ಕೊಂಡಿದ್ದಾರೆ, ಅಪರಿಚಿತ ವ್ಯಕ್ತಿಗಳ ಸಾವುಗಳು ಅಂತ. ಇವುಗಳನ್ನೆಲ್ಲ ಕೊಲೆಗಳು ಅಂತ ಪರಿಗಣಿಸಿ ತನಿಖೆ ಮಾಡಿ ಅಂತ ಕಂಪ್ಲೇಂಟು. ಇದನ್ನು ಆಮೇಲೆ ತನಿಖೆ ಮಾಡೋಣಂತೆ, ಫಸ್ಟ್ ನೀನು ಕರ್ಕೊಂಬಂದಿದೆಯಲ್ಲ ಚಿನ್ನಯ್ಯನ ಕಥೆ ಏನಾಯಿತು ಬಾಯಿಲ್ಲಿ ಅಂತ ಕರೆಯಬಲ್ಲಂಥ ಅಧಿಕಾರಿಗಳು SITಯಲ್ಲಿ ನನಗೆ ಕಾಣಿಸ್ತಾ ಇಲ್ಲ ನನಗೆ. ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದು ಅಂದರೆ ಅದೇ ಅಲ್ವಾ ವಿಡಿಯೋದಲ್ಲಿ ಹೇಳಿದ್ದು. ಪ್ರತ್ಯಕ್ಷ ಸಾಕ್ಷಿ ಏನು ಅನ್ನೋರು ಹಾಗೆ ಹೇಳಿದ್ದು. ಇವತ್ತಿನ ತನಕ ನನಗೆ ಮಾತಾಡಿಸೋದಕ್ಕೆ ಸುಜಾತ ಅನ್ನುವ ಈ ಮಹಿಳೆ ಸಿಕ್ಕಿಲ್ಲ. ನಾನು ಮುಖ ಸಹಿತ ನೋಡಿಲ್ಲ. ಈಕೆ ಈ ಕಥೆ ಹೇಳ್ಕೊಂಡು ಬಂದಾಗ ಫಸ್ಟ್ ಕೇಳಿದ್ದು ಮಗಳದೊಂದು ಫೋಟೋ. ನಾನು ಒಂದು ಫೋಟೋ 6 ತಿಂಗಳಿಂದ ಜೊತೆ ಕರ್ಕೊಂಡು ದೇಶ ಎಲ್ಲ ಓಡಾಡ್ತಿದ್ರಲ್ಲ, ಒಂದು ಫೋಟೋ ಕೇಳಬೇಕು ಅನ್ನಿಸ್ಲಿಲ್ವಾ ನಿಮಗೆ? ಈ ಫೋಟೋ ಕೇಳಿದ್ಲಂತೆ, ಯಾವುದೋ ಮಾಡೆಲ್ ಫೋಟೋ ಕೊಟ್ಟುಬಿಟ್ಲಂತವಳು. ಅವಾಗ ಈ ಕಥೆ ಸುಳ್ಳು ಅಂತ ಅನ್ನಿಸ್ಲಿಲ್ವಾ? ಫೋಟೋ ಮನೆ ಹಾಳಾಗೋಯ್ತು, ಮಗಳದ್ದೇನಾದ್ರು ದಾಖಲೆ ಕೊಡು ಅಂತ ಕೇಳೋದಕ್ಕಾಗಲಿಲ್ವಾ? ಯಾವ್ಯಾವ ವರ್ಷ ಎಲ್ಲೆಲ್ಲಿದ್ದೆ ತಾಯಿ ಅಂತ ಕೇಳೋದಕ್ಕಾಗಲಿಲ್ವಾ? ಆಕೆಯ ಕಣ್ಣೀರನ್ನು ನೋಡಿ ಸತ್ಯ ಅನ್ಕೊಂಡು ಬಿಟ್ಟೆ ನಾನು. ಇಂಥ ಬ್ಲಂಡರನ್ನು ಮೇನ್ ಸ್ಟ್ರೀಮ್ ಮೀಡಿಯಾ ಏನಾದರೂ ಮಾಡಿದ್ರೆ ಹರಿದು ತಿಂದು ಬಿಡ್ತಿದ್ರು ಇಷ್ಟೊತ್ತಿಗೆ. ಹೇಳಿದ್ದು ಹಸಿ ಸುಳ್ಳು, ಅದಕ್ಕೂ ಸಿಂಪತಿ ಗಿಟ್ಟಿಸಿಕೊಳ್ಳೋ ಪ್ರಯತ್ನ. ಮಿನಿಮಮ್ ನಾಚಿಕೆನಾರು ಆಗೋದು ಬೇಡವಾ ಸ್ವಾಮಿ? ಬೇರೆ ಎಲ್ಲಾದರೂ ಇಂಥ ಷಡ್ಯಂತ್ರ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಕೊಂಡಿದ್ರೆ ಇಷ್ಟೊತ್ತಿಗಾಗಲೇ ಮುದ್ದೆ ಮುರಿತಾ ಇರ್ತಿದ್ರಿ. ಸಿಸ್ಟಮ್ ನಿಮ್ಮ ಪರವಾಗಿದೆ, ಹೊರಗೋಡಾಡ್ತಾ ಇದ್ದೀರಿ. ಇದು ಹಿಂಗೆ ಮುಂದುವರಿಯುತ್ತಾ? ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.